ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ದಿಸ್ ಇಸ್ ಭರತ್ ಕುಲಾಲ್ ಅಂಡ್ ದಟ್ ಈಸ್ ಟಾಟಾ ಇಂಟ್ರಾ V20. ನಮ್ಮ ಗಾಡಿ ತಗೊಂಡು ಕುಬೇರ್ ಆಗಿರೋರು ಇದ್ದಾರೆ. ನಮ್ಮ ಟಾಟಾ ಪ್ರಾಡಕ್ಟು ಗಾಡಿ ಕೊಡೋದು ಅಲ್ಲದೆ ನಿಮ್ ಜೊತೆ ಬಿಸ್ನೆಸ್ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಒಳ್ಳೆ ಲೋಡ್ ಕೊಡಿಸ್ತೀವಿ, ಕಂಪ್ನಿ ಅಟ್ಯಾಚ್ಮೆಂಟ್ ನಾವು ಮಾಡಿಸ್ಕೊಡ್ತೀವಿ, ಅಶ್ಯೂರ್ಡ್ ಮಾಡ್ತೀವಿ. EMI 1 ಮಂತ್ ಲ್ಯಾಪ್ಸ್ ಆಗದೆ ನಾವು ಅಶ್ಯೂರ್ಡ್ ಮಾಡ್ಕೊಡ್ತೀವಿ. ನಿಮ್ಗೆ ದುಡಿಯೋ ದಾರಿ ತೋರಿಸ್ತೀವಿ, ದುಡೀರಿ, ಫ್ಯಾಮಿಲಿನ ಸಾಕಿ. ಇದು ಭಾರತದ ಮೊಟ್ಟ ಮೊದಲ ಬೈಫ್ಯೂಯಲ್ ಪಿಕಪ್ ಟ್ರಕ್ ಆಗಿದೆ. ಆಮೇಲೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ 8,66,000 ಇದೆ. ಹಾಗೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಬೀಳುತ್ತೆ 9,44,000. ಇದರ ಸ್ಪೆಕ್ಸ್ ಅಂಡ್ ಫೀಚರ್ಸ್ ಮತ್ತೆ ಪೇಲೋಡ್ ಕೆಪಾಸಿಟಿ ಎಷ್ಟು, ಇನ್ ಟರ್ಮ್ಸ್ ಆಫ್ ಸ್ಮಾಲ್ ಯುಟಿಲಿಟಿ ವೆಹಿಕಲ್ ಏನು ಸ್ಪೆಕ್ಸ್ ಬರುತ್ತೆ ಅದೆಲ್ಲ ನೋಡ್ಕೊಂಡು ಹೋಗೋಣ ಬನ್ನಿ. ಫ್ರಂಟ್ ಅಲ್ಲಿ ನೋಡ್ತಾ ಹೋಗೋಣ. ಫ್ರಂಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಲ್ಯಾಂಪ್ ಹೆಡ್ಲೈಟ್ ಬರುತ್ತೆ, ಹ್ಯಾಲಜನ್ ಯೂನಿಟ್ ಬರುತ್ತೆ. ನಿಮ್ಗೆ ಎಲ್ಲೂ ಕೂಡ ನಿಮ್ಗೆ LED ಹೆಡ್ ಲ್ಯಾಂಪ್ ಯೂನಿಟ್ ಸಿಗೋದಿಲ್ಲ, ಅದು ಕ್ರೋಮ್ ಫಿನಿಶ್ ಅಲ್ಲಿ ಇದೆ. ಹಾಗೆ ಗ್ರಿಲ್ ಬಂದ್ಬಿಟ್ಟು ನಿಮ್ಗೆ ಗ್ರೇಷ್ ಫಿನಿಶ್ ಅಲ್ಲಿ ಇದೆ, ಪ್ಲಾಸ್ಟಿಕ್ ಮೆಟೀರಿಯಲ್. ಹಾಗೆ ಕೆಳಗಡೆ ಕೂಡ ನಿಮ್ಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಇಲ್ಲಿ ನಿಮ್ಗೆ ಮೆಟಲ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಕ್ರೋಮ್ ಫಿನಿಶ್ ಅಲ್ಲಿ ಏನೊಂದು ಬಾರ್ ಬರುತ್ತೆ, ಇದನ್ನ ಟಾಟಾ ಕ್ವಾಲಿಟೀಸ್ ಟ್ರಸ್ಟ್ ಬಾರ್ ಅಂತ ಇಲ್ಲಿ ನಿಮ್ಗೆ ಲೋಗೋ ಸೆಂಟರ್ ಅಲ್ಲಿ ಪ್ಲೇಸ್ ಆಗಿದೆ. ಅದು ಕೂಡ ನಿಮ್ಗೆ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಲಾರ್ಜ್ ಆಗಿ ನಿಮ್ಗೆ ಒಂದು ವಿಂಡ್ಶೀಲ್ಡ್ ಕೂಡ ಕಾಣಿಸ್ತಾ ಇರತಕ್ಕಂಥದ್ದು. ಇದು ಇಂಡಿಯಾಸ್ ಫಸ್ಟ್ CNG ಪ್ಲಸ್ ಪೆಟ್ರೋಲ್ ಅಲ್ಲಿ ಚಲಿಸ್ತಕ್ಕಂಥ ವೆಹಿಕಲ್. ಇದರಲ್ಲಿ ನಿಮ್ಗೆ 2 ತರ ಕಲರ್ ಆಪ್ಷನ್ ಬರುತ್ತೆ, ಒಂದು ವೈಟ್ ಬರುತ್ತೆ ಅಂಡ್ ಇನ್ನೊಂದು ಬ್ರೌನ್ ಬರುತ್ತೆ. ನಿಮ್ಗೆ ಫ್ರಂಟ್ ಅಲ್ಲಿ 2 ವೈಪರ್ ಕೂಡ ಸಿಗುತ್ತೆ, ನಿಮ್ಗೆ ಲಾರ್ಜ್ ವೈಪರ್ ಕೂಡ ಸಿಗುತ್ತೆ. ಅಂಡ್ ಸೈಡ್ ಲುಕ್ ಗೆ ಬಂತು ಅಂತ ಆದ್ರೆ ನಿಮ್ಗೆ ಇದರಲ್ಲಿ 14 ಇಂಚ್ ನ ಟೈರ್ ಸಿಗ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ತರ ಅಲಾಯ್ ವೀಲ್ ಬರೋದಿಲ್ಲ, ಯಾಕಂತ ಹೇಳಿದ್ರೆ ಇದು ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ನಿಮ್ಗೆ ಯಾವ್ದು ಅಲಾಯ್ ವೀಲ್ ಕಾಣ್ಲಿಕ್ಕೆ ಸಿಗೋದಿಲ್ಲ. ಹಾಗೆ CNG 3D ಬ್ಯಾಡ್ಜಿಂಗ್ ಜೊತೆಗೆ ಗೋಲ್ಡ್ ಅಂತ ಇಲ್ಲಿ ಒಂದು ಏನು ಸ್ಟಿಕ್ಕರ್ ಹಾಕ್ಸಿದ್ರೆ ಅದು ಕೂಡ 3D ಇದೆ. ಹಾಗೆ ಚಿಕ್ಕದಾಗಿ ಒಂದು ಸ್ನಾರ್ಕಲ್ ತರ ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನಿಮ್ಗೆ ಇದರಲ್ಲಿ 3 ಸಿಲಿಂಡರ್ ಸಮೇತ ಬರುತ್ತೆ, CNG ಟ್ಯಾಂಕ್ ಸಮೇತ ಬರುತ್ತೆ. ಎಲ್ಲವೂ 6 kg ಕೆಪಾಸಿಟಿನ ಹೊಂದಿರತಕ್ಕಂಥದ್ದು. ಇದನ್ನ ನಿಮ್ಗೆ ಬೈಫ್ಯೂಯಲ್ ಮತ್ತೆ ಪ್ಲಸ್ CNG ಯೂಸ್ ಮಾಡೋದ್ರಿಂದ ನಿಮ್ಗೆ 700 ಕಿಲೋಮೀಟರ್ ವಿದೌಟ್ ಎನಿ ಸ್ಟಾಪ್ ನೀವು ಟ್ರಾವೆಲ್ ಮಾಡ್ಬೋದು ಒಂದೇ ಟೈಮಲ್ಲಿ. ಹಾಗೆ ನಿಮ್ಗೆ ಬಾಡಿ ಬೇ ನೋಡ್ಬೋದು ಯಾವ ತರ ಇದೆ ಅಂತ. ಬಾಡಿ ಬೇ ಕೆಪಾಸಿಟಿ ಬಂದ್ಬಿಟ್ಟು ನಿಮ್ಗೆ 1,000 kg ಆಗುವಷ್ಟು, ಅಂದ್ರೆ 1 ಟನ್ kg ಹಿಡಿಸ್ತಕ್ಕಂಥ ಬಾಡಿ ಬೇ ಬರುತ್ತೆ. ನಿಮ್ಗೆ ತುಂಬಾನೇ ದೊಡ್ಡ ಏರಿಯಾ ಬರುತ್ತೆ. 8.8 by 5.3 ಅಗಲ ಅಂಡ್ ಉದ್ದ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ಯುಟಿಲಿಟಿಗೆ ನಿಮ್ಗೆ ತಕ್ಕಂತ ಏನಾದ್ರು ಹೋಲ್ಡಿಂಗ್ಸ್ ಮಾಡೋದಾದ್ರೆ ನಿಮ್ಗೆ ಇಲ್ಲಿ ಹುಕ್ಸ್ ಸಮೇತ ಕೊಟ್ಟಿದ್ದಾರೆ, ಬ್ಯಾಡ್ಜಿಂಗ್ ಸಮೇತ ಇಂಟ್ರಾದು ಬ್ಯಾಡ್ಜಿಂಗು ವಿದ್ ನಿಮ್ಗೆ 3 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಇದು ಮ್ಯಾಂಡೇಟರಿ ಬೈ ದ ಗವರ್ಮೆಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಎಲ್ಲ ವೆಹಿಕಲ್ಸ್ ಅಲ್ಲೂ ಸಿಗುತ್ತೆ. ಹಾಗೆ ನಿಮ್ಗೆ ಸ್ಪೇರ್ ವೀಲ್ ಅಂಡರ್ ಚಾಸಿ ಮೌಂಟ್ ಆಗಿದೆ ಬ್ಯಾಕ್ ಸೈಡ್ ಅಲ್ಲಿ. ಇಲ್ಲೂ ಕೂಡ ನಿಮ್ಗೆ ನೋಡ್ಬೋದು ಸಿಲಿಂಡರ್ ಏನ್ ನಾವ್ ಹೇಳಿದ್ವಿ 3 ಸಿಲಿಂಡರ್, 2 ಆ ಕಡೆ ಈ ಕಡೆ ಪ್ಲೇಸ್ಮೆಂಟ್ ಆಗಿದೆ, ಒಂದು ಮಿಡಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಹಾಗೆ ನಿಮ್ಗೆ ಪ್ರಾಪ್ ಶಾಫ್ಟ್ ಸಮೇತ ಕಾಣಿಸ್ತಾ ಇದೆ. ಹಾಗೆ ನಿಮ್ಗೆ ಟ್ರಾನ್ಸ್ಮಿಷನ್ ಕೇಸ್ ಜೊತೆಗೆ ಪ್ರಾಪ್ ಶಾಫ್ಟ್ ಸಮೇತ ಇಲ್ಲಿ ಕಾಣಿಸುತ್ತೆ ನೋಡ್ಬೋದು. ಆಮೇಲೆ ರೋಲಿಂಗ್ ಗೇಜ್ ಮತ್ತೆ ನಿಮ್ಗೆ ಇಲ್ಲಿ ಲಿಫ್ಟ್ ಸ್ಪ್ರಿಂಗ್ ಸಮೇತ ಸಿಗುತ್ತೆ, 4 ಸೈಡ್ ಫ್ರಂಟ್ ಅಂಡ್ ಬ್ಯಾಕ್ ಸಿಗುತ್ತೆ ನಿಮ್ಗೆ ಸಸ್ಪೆನ್ಷನ್ಗೆ. ಆಸ್ ಪರ್ ದ RTO ನಾರ್ಮ್ಸ್ ಏನಿದೆ ನಿಮ್ಗೆ 1 ಟನ್ ಆಗುವಷ್ಟು ಕೆಪಾಸಿಟಿ ಏನು ನಿಮ್ಗೆ ಇದೆ. ಸೊ ಅದು ಇದನ್ನ ನಿಮ್ಗೆ ಬೇಕು ಅಂತ ಇದ್ರೆ 2 ಟನ್ ಕೂಡ ಹಿಡಿಯುವಂತ ಕೆಪಾಸಿಟಿ ಇದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದೇನ್ ನಾನು ಅವಾಗಲೇ ಸ್ನಾರ್ಕಲ್ ಅಂತ ಹೇಳಿದೆ, ಇದು ಏರ್ ಫಿಲ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೋ ಒಂದು ಕಾಂಪೋನೆಂಟ್ ಆಕ್ಚುಲಿ. ಹಾಗೆ ಇದರಲ್ಲಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನಿಮ್ಗೆ 175 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಈ ಗಾಡಿಲಿ. ಈ ಪಿಕಪ್ ಟ್ರಕ್ ನ ಓವರ್ ಆಲ್ ಲೆಂತ್ ಬಂದ್ಬಿಟ್ಟು ನಿಮ್ಗೆ 4,460 mm ಬರುತ್ತೆ. ಹಾಗೆ ವೀಲ್ ಬೇಸ್ 2,450 mm ಇದೆ. ಇದು ಓವರ್ ಆಲ್ ಬಾಡಿ ಲೈನ್ ಏನಿದೆ, ಎಕ್ಸ್ಟೀರಿಯರ್ ನ ಒಂದು ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇಂಟೀರಿಯರ್ ನೋಡ್ತಾ ಹೋಗೋಣ, ಇಂಟೀರಿಯರ್ ಏನ್ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಡೋರ್ ಹ್ಯಾಂಡಲ್ ಏನ್ ಕೊಟ್ಟಿದ್ದಾರೆ, ಇದು ಹಾರ್ಡ್ ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ದೊಡ್ಡದಾದಂತಹ ಮಿರರ್, ಗುಡ್ ಸೈಜ್ ಮಿರರ್ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಪಿಕಪ್ ಟ್ರಕ್ ಆಗಿರೋದ್ರಿಂದ ಒಳ್ಳೆ ಮಿರರ್ ಕೂಡ ಅವಶ್ಯಕತೆ ಬೀಳುತ್ತೆ. ಸೊ ಅದರಿಂದ ದೊಡ್ಡದಾದ ಮಿರರ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇಂಟೀರಿಯರ್ ಬಂತು ಅದಾದ್ರೆ ನಿಮ್ಗೆ ವಾಕ್ ಥ್ರೂ ಕ್ಯಾಬಿನ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಡ್ರೈವರ್ ಸೈಡ್ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ಬೋದು, ಹಿಂದೆ ಮುಂದೆ ಮಾಡ್ಬೋದು, ಆದ್ರೆ ಕೋ ಪ್ಯಾಸೆಂಜರ್ ಸೈಡ್ ಮಾಡಕ್ ಆಗೋದಿಲ್ಲ, ಅದು ಸ್ಟಿಫ್ ಆಗಿರುತ್ತೆ. CNG ಬಟನ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಇದನ್ನ ನೀವು ಮೋಡ್ ಶಿಫ್ಟ್ ಮಾಡ್ಕೊಂಡು ಪೆಟ್ರೋಲ್ ಬೇಕು ಅಂತ ಹೇಳಿದ್ರೆ ಪೆಟ್ರೋಲ್, ಇಲ್ಲ ಅಂತ ಹೇಳಿದ್ರೆ CNG ಲಿ 1 ಟಚ್ ಅಲ್ಲಿ ನಿಮ್ಗೆ ಯೂಸ್ ಮಾಡ್ಬೋದು. ಹಾಗೆ ಓವರ್ ಆಲ್ ಕಾಕ್ಪಿಟ್ ಏನ್ ನೋಡ್ತಾ ಇದ್ದೀರಾ, ತುಂಬಾನೇ ಬೇಸಿಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಏನ್ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ, ಬಟ್ ಯಾವ್ದೇ AC ಯಾವ್ದು ನಿಮ್ಗೆ ಇದರಲ್ಲಿ ಬರೋದಿಲ್ಲ, ಅವೈಲೇಬಲ್ ಇಲ್ಲ. ಹಾಗೆ ನಿಮ್ಗೆ ಇಲ್ಲಿ ಸೈಡ್ ಪ್ಯಾನೆಲ್ ಬಂತು ಅಂತ ಆದ್ರೆ ನಿಮ್ಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದು ಕೊಟ್ಟಿದ್ದಾರೆ.
ಪ್ರೊವಿಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಸ್ಪೀಕರ್ಸ್ ಇಲ್ಲ. ಆಮೇಲೆ ಇದು ವಿಂಡೋ ಶಟರ್. ಸೊ ಇದು ಕೂಡ ನಿಮ್ಗೆ ನಾರ್ಮಲ್ ಆಗಿರುತ್ತೆ, ಮ್ಯಾನ್ಯುವಲಿ ಅಡ್ಜಸ್ಟೇಬಲ್. ಇಲ್ಲಿ ನಿಮ್ಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ, ಹಾಗೆ ಡ್ಯಾಶ್ ಬೋರ್ಡ್ ಮೌಂಟೆಡ್ ಗೇರ್ ಲಿವರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನು ಒಂದು ಬೇಸಿಕ್ ಯುಟಿಲಿಟಿ ವೆಹಿಕಲ್ ಗೆ ಏನೇನು ಫೀಚರ್ಸ್ ಬೇಕು ಅದನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಟಾಟಾದವರು. ಮೊದಲಿಗೆ ಬಂತು ಅಂತ ಆದ್ರೆ ನಿಮ್ಗೆ ಸ್ಟೇರಿಂಗ್ ವಿಲ್ ತುಂಬಾ ಫ್ಲಾಟೆಸ್ಟ್ ಆಗಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಮುಂದೆ ನಿಮ್ಗೆ ಹುಡ್ ಬರೋದಿಲ್ಲ, ಆದ ಕಾರಣದಿಂದಾಗಿ ಇದು ಫುಲ್ ಫ್ಲಾಟ್ ಆಗಿರುತ್ತೆ. ಯಾಕಂದ್ರೆ ಹುಡ್ ಬಂತು ಅಂದ್ರೆ ನಿಮ್ಗೆ ಡ್ರೈವರ್ ಸೈಡ್ ಮುಖಕ್ಕೆ ಇರುತ್ತೆ, ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಸೊ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಗೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಸೀಟ್ ಬಂದ್ಬಿಟ್ಟು ನಿಮ್ಗೆ ಡ್ರೈವರ್ ಸೈಡ್ ಫ್ರಂಟ್ ಅಂಡ್ ಬ್ಯಾಕ್ ಮಾಡ್ಬೋದು ಆರಾಮಾಗಿ. ನಿಮ್ಗೆ ಇದು ಮುಂದೆ ಹಿಂದೆ ಹೋಗುತ್ತೆ. ಹಾಗೆ ಕೋ ಪ್ಯಾಸೆಂಜರ್ ಸೈಡ್ ಆಗೋದಿಲ್ಲ ನಿಮ್ಗೆ. ಮಿಡಲ್ ಅಲ್ಲಿ ನಿಮ್ಗೆ ಒಂದು ಆರ್ಮ್ ರೆಸ್ಟ್ ತರ ಕೊಟ್ಟಿದ್ದಾರೆ, ಬಟ್ ಇಲ್ಲೂ ಕೂಡ ನಿಮ್ಗೆ ಇದು ಸೀಟ್ ಕೆಪಾಸಿಟಿ ಇದೆ. ಸೀಟ್ ಇಲ್ಲಿ 3 ಜನ ಆರಾಮಾಗಿ ಕುತ್ಕೋಬಹುದು. ಹಾಗೆ ಇದು ಹಾರ್ಡ್ ಪ್ಲಾಸ್ಟಿಕ್. ಇಲ್ಲಿ ಒಂದು ಸನ್ ಶೀಲ್ಡ್ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಡಾಕ್ಯುಮೆಂಟ್ ಹೋಲ್ಡರ್ ಸಮೇತ. ಹಾಗೆ ಇಲ್ಲಿ ಒಂದು ಗ್ರಾಬ್ ಹ್ಯಾಂಡಲ್ ಇದೆ, ನಿಮ್ಗೆ ನೋಡಬಹುದು. ಇಲ್ಲಿ ಗ್ರಾಬ್ ಹ್ಯಾಂಡಲ್ ನೀವು ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆದ್ರೆ ಈ ಗ್ರಾಬ್ ಹ್ಯಾಂಡಲ್ ಇಟ್ಕೊಂಡು ಆರಾಮಾಗಿ ಹತ್ತಬಹುದು. ಇದು ಎರಡೂ ಕಡೆ ಕೊಟ್ಟಿದ್ದಾರೆ ನಿಮ್ಗೆ, ಆಸ್ ವೆಲ್ ಆಸ್ ನಿಮ್ಗೆ ಕೋ ಪ್ಯಾಸೆಂಜರ್ ಸೈಡ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಹ್ಯಾಂಡ್ ಬ್ರೇಕ್ ಸಿಗುತ್ತೆ. ಡ್ರೈವರ್ ಸೈಡ್ ನ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಹ್ಯಾಂಡ್ ಬ್ರೇಕ್ ಸಿಗ್ತಕ್ಕಂಥದ್ದು. ಇದರಲ್ಲಿ ನಿಮ್ಗೆ ಅಲ್ಲಿ ಚಿಕ್ಕ ಚಿಕ್ಕ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇವನ್ ನಿಮ್ಗೆ ಡ್ಯಾಶ್ ಬೋರ್ಡ್ ಸಮೇತ ಇದೆ ಚಿಕ್ಕದಾಗಿ. ಇಲ್ಲಿ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಾದ್ರೆ ಇಟ್ಕೋಬಹುದು. ಹಾಗೆ ನಿಮ್ಗೆ ಇದು ಮ್ಯಾಟ್ ಕೂಡ ಫಿಕ್ಸ್ಡ್ ಮ್ಯಾಟ್ ಬರುತ್ತೆ. ಆದ್ರೆ ಇದರಲ್ಲಿ ಸ್ಪೆಷಲ್ ಫೀಚರ್ ಅಂತ ಹೇಳಿದ್ರೆ ಪವರ್ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಇದರಲ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಬರುತ್ತೆ. ಇದೇನಂತ ಹೇಳಿದ್ರೆ ಬ್ಯಾಟರಿ ಚಾಲಿತ ಸ್ಟೇರಿಂಗ್ ಅಂತಾನೆ ಹೇಳ್ಬೋದು. ನಿಮ್ಗೆ ಇದ್ರಲ್ಲಿ ಅಂತ ಹೇಳಿದ್ರೆ ನಾರ್ಮಲ್ ಪವರ್ ಸ್ಟೇರಿಂಗ್ ಅಲ್ಲಿ ಆಯಿಲ್ ಎಲ್ಲ ಹಾಕಿ ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ಸೊ ಇದ್ರಲ್ಲಿ ಏನು ಗಾಡಿಗೆ ಬ್ಯಾಟ್ರಿ ಇದೆ, ಅದರಿಂದ ನಿಮ್ಗೆ ಈ ಒಂದು ಇದು ಮೇಂಟೆನೆನ್ಸ್ ಆಗುತ್ತೆ. ಸೊ ನೀವೇನು ಎಕ್ಸ್ಟ್ರಾ ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆ ನಾರ್ಮಲ್ ಪವರ್ ಸ್ಟೇರಿಂಗ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಈಸಿ ಆಗಿ ನಿಮ್ಗೆ ಇದನ್ನ ಹ್ಯಾಂಡಲ್ ಮಾಡ್ಬೋದು, ತಿರ್ಗ್ಬೋದು. ಆಕ್ಚುಲಿ ಇದು ಆನ್ ಮಾಡಿಲ್ಲ, ಆನ್ ಮಾಡಿದ್ರೆ ತುಂಬಾನೇ ಲೈಟ್ ಆಗುತ್ತೆ. ಕೀ ಆನ್ ಮಾಡಿದ ತಕ್ಷಣ ನಿಮ್ಗೆ ಟಾಟಾ ಲೋಗೋ ವೆಲ್ಕಮ್ ಮಾಡುತ್ತೆ. ಹಾಗೆ ಇದರಲ್ಲಿ ನಿಮ್ಗೆ ಒಂದು ಸ್ಮಾಲ್ TFT ಸ್ಕ್ರೀನ್ ಇದೆ. ಆಕ್ಚುಲಿ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಸ್ಪೀಡೋಮೀಟರ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಅಲ್ಲಿ ಅದು ತೋರಿಸುತ್ತೆ. ಹಾಗೆ ನಿಮ್ಗೆ ಇಲ್ಲಿ CNG ಪ್ಲಸ್ ಪೆಟ್ರೋಲ್ ಏನ್ ಫ್ಯೂಯಲ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಕೆಳಗಡೆ ಬಂತು ಅಂತ ಆದ್ರೆ ನಿಮ್ಗೆ ಇಲ್ಲಿ DPF ಸಿಸ್ಟಮ್ ಬರುತ್ತೆ. ಇವಾಗ ಏನ್ ಇಲ್ಲಿ ರೆಡ್ ಲೈಟ್ ಆನ್ ಆಗಿದೆ, CNG ಅಂತ ಬಟನ್ ಇದೆ. ಇದರಲ್ಲಿ ಇದು ಇವಾಗ CNG ಮೋಡಲ್ ಇದೆ. ಇದನ್ನ ಒನ್ ಟಚ್ ಅಲ್ಲಿ ಆಫ್ ಮಾಡಿದ್ರೆ ಇವಾಗ ಆಫ್ ಆಯ್ತು ನೋಡಿ. ಇವಾಗ ಇದು ಪೆಟ್ರೋಲ್ಗೆ ಕನ್ವರ್ಟ್ ಆಗಿದೆ. ಪೆಟ್ರೋಲ್ ಅಲ್ಲಿ ನೀವು ಆರಾಮಾಗಿ ಓಡಿಸಬಹುದು. ಇದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮ್ಗೆ 5 ಲೀಟರ್ ಬರುತ್ತೆ. ಹಾಗೆ ನಿಮ್ಗೆ CNG ಬಂದ್ಬಿಟ್ಟು 3 ಸಿಲಿಂಡರ್ ಬರುತ್ತೆ. ಒಂದೊಂದು ಇದ್ರಲ್ಲೂ ನಿಮ್ಗೆ 7 kg ಕೆಪಾಸಿಟಿ ಇರುತ್ತೆ. ಆರಾಮಾಗಿ ಟೋಟಲ್ ಅರೌಂಡ್ ನಿಮ್ಗೆ 20 kg ಫ್ಯೂಯಲ್ ಕೆಪಾಸಿಟಿ ಬರುತ್ತೆ ನಿಮ್ಗೆ CNG ಲಿ. ಸೊ ಇದ್ರ ಆರಾಮಾಗಿ ನಿಮ್ಗೆ 700 ಕಿಲೋಮೀಟರ್ ವಿದೌಟ್ ಎನಿ ಸ್ಟಾಪ್ ನೀವು ಇದನ್ನ ಓಡಿಸಬಹುದು. ಹಾಗೆ ನಿಮ್ಗೆ ಇದು ಡೋರ್ ಬಂತು ಅಂತ ಆದ್ರೆ ನಿಮ್ಗೆ 70 to 80 ಡಿಗ್ರಿ ಡೋರ್ ಓಪನ್ ಆಗುತ್ತೆ, ಡೋರ್ ಗೇಟ್ ಓಪನ್ ಆಗುತ್ತೆ ನೋಡ್ಬೋದು. ಸೊ ಇದು ಕೂಡ ನಿಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಇವತ್ತು ಈ ಪಿಕಪ್ ಟ್ರಕ್ ನ ನಮ್ಗೆ ರಿವ್ಯೂ ಮಾಡಕ್ಕೆ ಕೊಟ್ಟಿರ್ತಕ್ಕಂಥವ್ರು ಹೈವೇ ಮೋಟಾರ್ಸ್ ದಾಸನ್ಪುರ ಅಂತ. ಇವತ್ತು ಸ್ಪೆಷಲಿ ಈ ಮಂತ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫರ್ ಕೂಡ ನಡೀತಾ ಇದೆ. ನಮ್ ಜೊತೆ ಹೈವೇ ಮೋಟಾರ್ಸ್ ದಾಸನ್ಪುರ ಅಲ್ಲಿಂದ ಒಬ್ರು ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ. ಸರ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ಬನ್ನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಫೈನ್ ಸರ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಚೇತನ್ ಅಂತ. ಸರ್ ಚೇತನ್ ಸರ್ ಇದ್ದಾರೆ, ಇದರ ವಿವರ ತಿಳಿಸ್ಕೊಡ್ತಾರೆ. ಹೈವೇ ಮೋಟಾರ್ಸ್ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ? ಸರ್ ನಮ್ದು ಅಗರ್ವಾಲ್ ಆಪೋಸಿಟ್ ಸರ್. ನೀವೆಲ್ಲೂ ಶೋರೂಮ್ ಹುಡುಕಬೇಕು ಅವಶ್ಯಕತೆ ಇಲ್ಲ. ಅಗರ್ವಾಲ್ ಆಪೋಸಿಟ್ ದೊಡ್ಡದಾಗಿ ದಿ ಬ್ರ್ಯಾಂಡ್ ಟಾಟಾ ಬ್ರ್ಯಾಂಡ್ ಹೈವೇ ಮೋಟಾರ್ಸ್ ಇದ್ದು ಕಾಣ್ತದೆ, ರಿಫ್ಲೆಕ್ಟ್ ಆಗ್ತದೆ. ಸರ್ ನಮ್ಮಲ್ಲಿ ಟಾಟಾ ಬಂದು ಬಡವರ ಬಾದಾಮಿ, ತುಂಬಾ ಡ್ರೈವರ್ ಫ್ರೆಂಡ್ಲಿ. ಗಾಡಿ ಓಡಿಸ್ಲಿಕ್ಕಾಗ್ಲಿ, ಆಮೇಲೆ ಗಾಡಿ ಎಕ್ವಿಪ್ಮೆಂಟ್ಸ್ ಆಗ್ಲಿ, ಸ್ಪೇರ್ ಪಾರ್ಟ್ಸ್ ಆಗ್ಲಿ, ಪ್ರತಿಯೊಂದು ನಿಮ್ಗೆ ಕಸ್ಟಮರ್ಸ್ಗೆ ಕೈಗೆ ಎಟುಕೋ ಬೆಲೆಯಲ್ಲಿ ಸಿಗ್ತದೆ. ನಮ್ಮ ಗಾಡಿ ತಗೊಂಡು ಕುಬೇರ್ ಆಗಿರೋರು ಇದ್ದಾರೆ. ನಮ್ಮ ಟಾಟಾ ಪ್ರಾಡಕ್ಟು ನೀವೆಲ್ಲರೂ ಗೊತ್ತಿರೋಂಗೆ ಇವೆಲ್ಲ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ದಿ ಬೆಸ್ಟ್. ನಿಮ್ಮ ಸರ್ವಿಸು ಅಷ್ಟೇ ಸರ್. ನಮ್ಮಲ್ಲಿ ಒಂದು 5-6 ಬ್ರಾಂಚಸ್ ಬೇರೆ ಇದೆ. ನಮ್ಮ ಸರ್ವಿಸ್ ಸಪೋರ್ಟು ನಾವು ಮಾಡ್ತೀವಿ. 24/7 ನಾವು ಕಸ್ಟಮರ್ ಜೊತೆ ಇರ್ತೀವಿ ಸರ್. ಪ್ರತಿ ಒಂದಲ್ಲೂ ನಮಗೆ ಸರ್ ಇದರಿಂದ ಬರ್ತಾ ಇದರಿಂದ ನಿಮ್ಗೆ ಒಳ್ಳೆ ಆಫರ್ ನಾನು ಮಾಡ್ಕೊಡ್ತೀನಿ. ಬರೀ V20 ಅಲ್ಲ ಸರ್, V30, V50, V70 ಯಾವುದೇ ಗಾಡಿ ಪರ್ಚೇಸ್ ಮಾಡಿ ನಮ್ಮ ಹೈವೇ ಮೋಟಾರ್ಸ್ ವತಿಯಿಂದ ಬೆಸ್ಟ್ ಪ್ರೈಸ್ ನಾವು ಮಾಡ್ಕೊಡ್ತೀವಿ ಸರ್. ಬನ್ನಿ, ನಮ್ಗೆ ಬುಕಿಂಗ್ ಕೊಡಿ, ಗಾಡಿ ಬಗ್ಗೆ ಟೆಸ್ಟ್ ಡ್ರೈವ್ ತಗೊಳ್ಳಿ, ಏನೇ ಡೌಟ್ಸ್ ಇದ್ರು ನಾವು ಕ್ಲಾರಿಫಿಕೇಶನ್ ತಗೊಳ್ಳಿ, ನಾವು ಮಾಡ್ಕೊಡ್ತೀವಿ. ಒಟ್ಟು ನಿಮ್ಗೆ ಗಾಡಿ ಕೊಡೋದು ಅಲ್ಲದೆ ನಿಮ್ ಜೊತೆ ಬಿಸ್ನೆಸ್ ನಾವು ಮಾಡ್ಕೊಡ್ತೀವಿ. ನಿಮ್ಗೆ ಒಳ್ಳೆ ಲೋಡ್ ಕೊಡಿಸ್ತೀವಿ, ಕಂಪ್ನಿ ಅಟ್ಯಾಚ್ಮೆಂಟ್ ನಾವು ಮಾಡಿಸ್ಕೊಡ್ತೀವಿ, ಅಶ್ಯೂರ್ಡ್ ಮಾಡ್ತೀವಿ 100% ಸರ್. ಓಕೆ, ಮಳೆ ಬರ್ತಾ ಇದೆ ಆದ್ರೂ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಟಾಟಾ ಎಲ್ಲಾ ಕಡೆ ಪಸರಿಸ್ತಾ ಇದೆ, ಎಲ್ಲ ಕಡೆ ಏನೋ ಗ್ರಾಬ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು.
ಟಾಟಾ ಎಲ್ಲಾ ಕಡೆನೂ ಗ್ರಾಬ್ ಮಾಡ್ತಾ ಇರೋದ್ರಿಂದ, ಹಾಗೆ ಸ್ಮಾಲ್ ಯುಟಿಲಿಟಿ ವೆಹಿಕಲ್ ಅಲ್ಲಿ ಕೂಡ ಟಾಟಾ ಮುಂದೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒನ್ ಆಫ್ ದ ಅಂದ್ರೆ ಯಾರೇ ಆದ್ರೂ ತಗೋಬೇಕು ಅಂತ ಹೇಳಿದ್ರೆ ಚೂಸ್ ಮಾಡೋದು ಟಾಟಾ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಇಂಡಿಯಾಸ್ ಫಸ್ಟ್ ಬೈಫಿಯಲ್ ಇದು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮಳೆ ಬರ್ತಾ ಇದೆ, ಶೋರೂಮ್ ಹತ್ರ ಹೋಗಿ ವಿಡಿಯೋ ಮಾಡ್ತೀವಿ ಬನ್ನಿ. ಹಾಗೆ ಇವ್ರ ಹತ್ರ ಒಂದೇ ಮಾಡೆಲ್ ಅಲ್ಲೇ ಬೇರೆ ಬೇರೆ ವೆರೈಟಿ ಮಾಡೆಲ್ಸ್ ಕೂಡ ಇದಾವೆ. ಹಾಗೆ ನಮ್ಮ ಹತ್ರ ಒಂದು ಟಾಟಾ ಏಸ್ ಗೋಲ್ಡ್ ಕೂಡ ಇದೆ. ಇದು ಕೂಡ ಬೈಫಿಯಲ್ ಅಲ್ವಾ? ಇಲ್ಲ ನಾರ್ಮಲ್ ಡೀಸೆಲ್ ಗಾಡಿ. ಇದರಲ್ಲಿ ಬೈಫಿಯಲ್ ಕೂಡ ಬರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ನಮ್ಮಲ್ಲಿ ಈಗ ಕಸ್ಟಮರ್ ಡಿಪೆಂಡೆನ್ಸ್ ಮೇಲೆ ನಾವು ಗಾಡಿ ಕೊಡ್ತೀವಿ. ಕಸ್ಟಮರ್ 700 kg ಒಳಗಡೆ ಗಾಡಿ ಬೇಕು, ಐಟಮ್ ಹಾಕ್ತೀವಿ ಅಂತ ಹೇಳ್ತಾರೆ. ಈಗ ಮೊಟ್ಟೆ ಎಗ್ ಡಿಸ್ಟ್ರಿಬ್ಯೂಷನ್ಗೆಲ್ಲ ವಿಂಟ್ರಾ V30 ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಟಾಟಾ ಏಸ್ ಡೀಸೆಲ್ ಇದೇ ಆಕ್ಚುಲಿ ಬಡವರ ಬಂದು ಗಾಡಿ. ಏಕೆಂದ್ರೆ ಟಾಟಾ ಏಸ್ ಒಂದು ಗಾಡಿಯಿಂದ 100 ಗಾಡಿ ಮಾಡಿರೋ ಕಸ್ಟಮರ್ಸ್ ನಮ್ಮಲ್ಲಿ ಇದಾರೆ ಪ್ರೆಸೆಂಟ್. ಸೂಪರ್ ಗಾಡಿ ಸರ್. ನಿಮ್ಮ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಲಿಕ್ಕೆ ಟಾಟಾ ಏಸ್, ಇವಾಗ ಮೊಟ್ಟೆ ಬಿಸ್ನೆಸ್ ಮಾಡ್ಲಿಕ್ಕೆ ನಾವು ಇದೇ ಗಾಡಿ ಪ್ರಿಫರ್ ಮಾಡ್ತೀವಿ. ಲೋಕಲ್ ಇದಕ್ಕೆಲ್ಲ ನಾವು ಇದೇ ಗಾಡಿ ಪ್ರಿಫರ್ ಮಾಡ್ತೀವಿ. ಅದರಿಂದ ಇಂಟ್ರಾ V30 1300 kg ಪಾಸಿಂಗ್ ಬರ್ತದೆ. ಅದು ಅದಕ್ಕೆ ನೀವು ಅಪ್ ಟು 3 ಟನ್ ತನಕ ಆರಾಮಾಗಿ ಗಾಡಿ ಲೋಡ್ ಹಾಕ್ಬೋದು, ಪೇ ಲೋಡ್ ಹಾಕ್ಬೋದು. ಪರ್ಟಿಕ್ಯುಲರ್ ಇದು ಎಷ್ಟು ಪೇ ಲೋಡ್ ಬರುತ್ತೆ? ಇದು 750 ಬರ್ತದೆ. 7 ಮೈಲೇಜ್ ಬರುತ್ತೆ ಸರ್. ನಿಮಗೆ ಕಸ್ಟಮರ್ ಫೀಡ್ಬ್ಯಾಕ್ 18 ಕಿಲೋಮೀಟರ್ ಬರ್ತಾ ಇದೆ ಸರ್. 18-19 ಬರುತ್ತೆ. ಹೌದು ಸರ್. ನಮ್ಮ ಮೇಂಟೆನೆನ್ಸ್ ಮೇಲೆ ಗಾಡಿ ಪ್ರತಿಯೊಂದು ಡಿಪೆಂಡ್ ಆಗ್ತದೆ ಸರ್. ಟೈಮ್ ಟು ಟೈಮ್ ನಾವೇನು ಶೆಡ್ಯೂಲ್ ಕೊಟ್ಟಿರ್ತೀವೋ ಆ ಟೈಮಲ್ಲಿ ನೀವು ಗಾಡಿ ಸರ್ವಿಸ್ ಮಾಡಿಸ್ಬೇಕು. ನಮ್ಮ ಸರ್ವಿಸ್ ಅಡ್ವೈಸರ್ಸ್ ಇರ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಆಮೇಲೆ ನಿಮ್ ಶೋರೂಮ್ ಏನ್ ತುಂಬಾನೇ ದೂರನೂ ಇಲ್ಲ ಸರ್. ಹೈವೇ ಮೋಟರ್ಸ್ ತಕ್ಕನಾಗೆ ಹೈವೇ ಅಪೋಸಿಟ್. ಏನ್ ಪ್ರೈಸ್ ಬೀಳುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 7,12,000 ಆಗ್ತದೆ. ನಾನು ಡಿಸ್ಕೌಂಟ್ ಎಲ್ಲ ಹೋಗಿ ಬೆಸ್ಟ್ ರೇಟ್ ನಾನು ಮಾಡ್ಕೊಡ್ತೀನಿ ಸರ್. ನಿಮ್ ಕಡೆಯಿಂದ ಏನಾದ್ರು ನಮ್ಗೆ ಲೀಡ್ಸ್ ಬಂತು ಅಂದ್ರೆ 5,000 rupees ನಾವು ಅಡಿಷನ್ ಸಪೋರ್ಟ್ ಮಾಡ್ಕೊಡ್ತೀವಿ. ಅಡಿಷನಲ್ ಸಪೋರ್ಟ್ ಮಾಡ್ತೀವಿ. ಆನ್ ಟೇಬಲ್ ಆಗೋದಾ? ಆನ್ ರೋಡ್ ಮೇಲೆ ನಾವು ರೇಟ್ ಡಿಸ್ಕೌಂಟ್ ಆನ್ ಟೇಬಲ್ ನೀವು ನೆಗೋಷಿಯೇಷನ್ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ. ಟಾಟಾ ಏಸ್ ಗೋಲ್ಡ್. ಇವಾಗ ನಿಮ್ಗೆ CNG ಮಾಡೆಲ್ ಬೇಕು ಅಂತಂದ್ರೆ CNG ಮಾಡೆಲ್ ಇದೆ. ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ನಾರ್ಮಲ್ ಗೋಲ್ಡ್ ಇದೆ. ಓಕೆ. ಹಾಗೆ ನಮ್ಮ ಹತ್ರ ಟಾಟಾ ಇಂಟ್ರಾ V30 ಸರ್? ಇದು V30 ಸರ್. ಹೌದು ಸರ್. V30 ಇದರ ಪೇಲೋಡ್ ಏನ್ ಬರುತ್ತೆ ಸರ್? ಇದು 1300 kg ಪಾಸಿಂಗ್ ಬರ್ತದೆ. 1300. ಹೌದು. ಅಪ್ ಟು ನೀವು 3 ಟನ್ ತನಕ ಆರಾಮಾಗಿ ಹಾಕ್ಬೋದು ಸರ್. 5 ಟನ್ ಹಾಕಿ ಗಾಡಿನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 5 ಟನ್ ಹಾಕೋದು? 5 ಟನ್ ಹಾಕಿದ್ದಾರೆ ಸರ್. ಹೌದಾ? 100% ಬೇಕಾದ್ರೆ ಲೈವ್ ಎಕ್ಸಾಂಪಲ್ಸ್ ಬೇಕಂದ್ರೆ ನಿಮ್ಗೆ ಕೊಡ್ತೀನಿ ಸರ್. ಹೌದಾ? ಸೂಪರ್. ಕಸ್ಟಮರ್ನ ಎಲ್ಲಾರನ್ನೂ ರಿವ್ಯೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಿದ್ರೆ ಟಾಟಾ ಹೈವೇ ಮೋಟರ್ಸ್ಗೆ ಒಂದ್ಸಲ ಬಂದು ವಿಸಿಟ್ ಮಾಡ್ಬೋದು. ಇದರ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 9,45,000 ಇದೆ. ಅಡಿಷನಲ್ ಡಿಸ್ಕೌಂಟ್ ಸರ್? ಅಡಿಷನಲ್ ಡಿಸ್ಕೌಂಟ್ ಹೇಳಿದ್ನಲ್ಲ ಸರ್. ನಿಮ್ ಕಡೆಯಿಂದ ನಮ್ಗೆ ಏನೋ ರೆಫರೆನ್ಸ್ ಬಂತು ಅಂದ್ರೆ ಆನ್ ಟೇಬಲ್ 5,000 rupees ಎಕ್ಸ್ಟ್ರಾ ನಾವು ಮಾಡಿಸ್ಕೊಡುತ್ತೆ. 5,000-10,000 ಮಾತ್ರ? ಹಾಗಾದ್ರೆ 60,000 ಡಿಸ್ಕೌಂಟ್ ಇದೆ. ಹೌದಾ? ನಿಮ್ ಮುಖಾಂತರ ಬಂದ್ರೆ 5,000 ರೂಪಾಯಿ ನಾವು ಎಕ್ಸ್ಟ್ರಾ ಮಾಡಿಸ್ಕೊಡ್ತೀವಿ ಸರ್. ಹಾಗಾದ್ರೆ ಎಷ್ಟಾಯ್ತು? 8,80,000 ಬೀಳುತ್ತೆ ಸರ್. 80,000 ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್, ನಂಬರ್ ಪ್ಲೇಟು, ಟ್ಯಾಕ್ಸ್, ಇನ್ಶೂರೆನ್ಸ್, ನೀವೇನು ಬಾಡಿ ಮಾತ್ರ ನೀವು ಕಟ್ಸ್ಕೊಂಡು ನೀವು ಬಿಸ್ನೆಸ್ ಗೆ ತಗೊಂಡು ಹೋಗ್ಬೋದು. V30 ಏನ್ ಸಿಂಬಲೈಸ್ ಮಾಡುತ್ತೆ ಸರ್? ಸರ್ ವಿಕ್ಟ್ರಿ ಸರ್. V stands for victory. ಸೂಪರ್ ಗಾಡಿ ಸರ್. ನೀವು ಮಾರ್ಕೆಟ್ ಅಲ್ಲಿ ಯಾರನ್ನಾರು ಕೇಳಿ, ಆಕ್ಚುಲಿ ಬೇರೆ ಬ್ರ್ಯಾಂಡ್ ನ ನಮ್ಗೆ ಕೊಟ್ಬಿಟ್ಟು V30 ತಗೊಳ್ಳೋ ಕಸ್ಟಮರ್ಸ್ ಇದಾರೆ. ನಮ್ಮ ಟೀಮ್ ಅಲ್ಲೇ ಸುಮಾರು ಜನ ಮಾಡಿದ್ದಾರೆ. ಬೇರೆ ಬ್ರ್ಯಾಂಡ್ ಗಾಡಿನ ಸೇಲ್ ಮಾಡಿಸಿ ಅವ್ರಿಗೆ V30 ಕೊಟ್ಟಿದ್ದಾರೆ ಸರ್. ಫ್ರೆಂಡ್ಲಿ ಗಾಡಿ, ಓಡಿಸ್ಲಿಕ್ಕೆ, ಅರ್ನ್ ಮಾಡ್ಲಿಕ್ಕೆ, ಸಂಪಾದನೆ ಮಾಡ್ಲಿಕ್ಕೆ ಸೂಪರ್ ಗಾಡಿ. ಸೂಪರ್ ಗಾಡಿ. ಇದು ಮೈಲೇಜ್ ಏನ್ ಬರುತ್ತೆ ಸರ್? ಇದು ಸರ್ ಇದು 18-19 ಕಿಲೋಮೀಟರ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 16 to 17 ಕಿಲೋಮೀಟರ್ ಬರುತ್ತೆ. ಒಂದು ಸರ್ವಿಸ್ ಆಗ್ತಿದ್ದಂಗೆ ನಿಮ್ಗೆ 18 ಕಿಲೋಮೀಟರ್ ಪಕ್ಕಾ ಬರುತ್ತೆ. ಲಾಂಗ್ ಅಲ್ಲಿ 20-22 ಬರುತ್ತೆ ಸರ್. ಇದು ನಾರ್ಮಲ್ CNG ಬರಲ್ಲ ಇದರಲ್ಲಿ? ಇಲ್ಲ ಸರ್. CNG V20 ಇದೆಯಲ್ಲ, V20 ಮಾತ್ರ ಬರುತ್ತೆ. V30 ನಿಮ್ಗೆ CNG ಬರಲ್ಲ. V20, V30, V50, V70 ಇದೆ. ಹೌದು ಅಲ್ವಾ? ಇವೆಲ್ಲದಕ್ಕೂ ನೀವು ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಸರ್? ಸ್ಟ್ಯಾಂಡ್ ಮೇಲೆ ನಿಮ್ಗೆ ಏನೋ ಪೇಲೋಡ್ ಮೇಲೆ ಡಿಫ್ರೆಂಟ್ ಇದೆ. ಇದು V30 ಬಂದು 1300 kg ಬರುತ್ತೆ. V50 ಬಂದು 1500 kg ಬರುತ್ತೆ. V70 ಬಂದು 1700 kg ಬರುತ್ತೆ. ಈಗ ಒಬ್ಬೊಬ್ಬ ಕಸ್ಟಮರ್ಸ್ ಇಂಟೆನ್ಷನ್ ಬೇರೆ ಬೇರೆ ಬಿಸ್ನೆಸ್ ಇರ್ತದೆ. ಆಗ ನಾವು 1700 kg ಪೇಲೋಡ್ ಮಾಡೋಗೆ ನಾವು V30 ಪ್ರಿಫರ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಲ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ನಾವು ಗಾಡಿ ಕೊಡ್ತೀವಿ. ಗಾಡಿನ ಕೊಡಬಹುದು. V50 ನ ಕೂಡ ನೋಡೋಣ ಎಲ್ಲಿದೆ ಸರ್? ಅದ್ಮೇಲೆ ಇದೆಯಾ ಸರ್? V30 ಇಲ್ಲ ಸರ್, ಇತ್ತು ನಮ್ಮಲ್ಲಿ ಸ್ಟಾಕ್ ಇಲ್ಲ, ಡೆಲಿವರಿ ಇಲ್ವಾ? V70 ಕೂಡ ಅವೈಲೇಬಲ್ ಇದೆ ಅಲ್ವಾ? V70 ಇದೆ, V30 ಇದೆ. ಲೋಡ್ ಬಾಡಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇದು 8.8 ಬಂದ್ರೆ
ನಿಮ್ಗೆ ಅದು 9.8 ಬರುತ್ತೆ. V50 9.8 ಬರುತ್ತದೆ. 9.8 ಲೆಂತ್ ಎಲ್ಲ ಲೆಂತ್ ಮತ್ತೆ ಡಿಫ್ರೆನ್ಸ್ ಬರ್ತದೆ. ಅಗಲ ಎಲ್ಲ ಸೇಮ್ ಇರುತ್ತೆ. ಅಗಲ ಎಲ್ಲ ಸೇಮ್ ಬರುತ್ತೆ. ಹಾಗೆ ನಮ್ಮ ಹತ್ರ ಇವಾಗ V70 ಕೂಡ ಅವೈಲೇಬಲ್ ಇದೆ. ಇದು 9 ಫೀಟ್ ಬಾಡಿ ಲೆಂತ್ ಬರುತ್ತೆ. 9.7 ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಎಷ್ಟು ಪೈಲೋಡ್ ಬರುತ್ತೆ? ಇದು ಬಂದ್ಬಿಟ್ಟು ನಿಮ್ಗೆ 1700 kg ಪೇಲೋಡ್ ಬರ್ತದೆ. 9.7 ಉದ್ದ ಬರುತ್ತೆ, 5.7 ಅಗಲ ಬರ್ತದೆ. 1.5 ಇರೋದಕ್ಕೆ 5 ಟನ್ ಹಾಕ್ಬೋದು ಅಂತ ಹೇಳಿದ್ವಿ. 1.5 ಇರೋದಕ್ಕೆ ಕಸ್ಟಮರ್ಸ್ ಈಗ 5 ಟನ್ ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ. ಬಟ್ ಅದಿರೋದು 3.5 4 ಟನ್ ನಮ್ಮ ಕೆಪಾಸಿಟಿ ಕಸ್ಟಮರ್ ಹಾಕ್ಬೋದು. ಬಟ್ ಅವ್ರ ಹೆವಿ ಕಾನ್ಫಿಡೆನ್ಸ್ ಇದೆ ಏನಂದ್ರೆ V30 ಯಾವುದೇ ಕಾರಣಕ್ಕೂ ನಮ್ಮನ್ನ ಸೋಲ್ಸಲ್ಲ, ಕಸ್ಟಮರ್ಸ್ ನ ಸೋಲ್ಸಲ್ಲ ಅಂತ ಅವ್ರ ಕಾನ್ಫಿಡೆನ್ಸ್ ಇದೆ. ಅದೇ ರೀತಿ ದುಡಿತಾ ಇದ್ದಾರೆ ಕಸ್ಟಮರ್ಸ್. ಬರೀ ಒಂದು RTO ನಾರ್ಮ್ಸ್ ಗೋಸ್ಕರ ನಿಮ್ಗೆ ಜಸ್ಟ್ ಫಾರ್ ಫಾರ್ಮಾಲಿಟಿ ಎಕ್ಸ್ಟೆಂಡೇಬಲ್ ಸರ್. ಕಸ್ಟಮರ್ ಈಗ ನಾವು 1300 kg ಪೇಲೋಡ್ ಇದೆ ಅಷ್ಟೇ ನಾವು ಹಾಕ್ಲಿಕ್ಕೆ ಆಗಲ್ಲ. ಅದು ಸ್ವಲ್ಪ ಹಾಕೊಂಡು ಮಾಡೇ ಮಾಡ್ತಾರೆ. ಅದು ಕೂಡ ಸೇಫ್ಟಿ ವೈಸ್ ಹೋಗೋದಾದ್ರೆ ನೀವು ಅದ್ ಏನ್ ಕೊಟ್ಟಿದ್ದಾರೆ ಅಷ್ಟೇ ಹಾಕಿದ್ರೆ ಒಳ್ಳೇದು. ಸೇಫ್ಟಿ ವೈಸ್ 1300 kg ಆದ್ರೆ ಇದಾಗ್ತದೆ. ಬಟ್ ನೀವ್ ಹೇಳೋದು ಕರೆಕ್ಟ್. ಓಕೆ, ಎಷ್ಟು ಏನ್ ಪ್ರೈಸ್ ಬೀಳುತ್ತೆ ಸರ್ V70ಗೆ? ಇದು ಆನ್ ರೋಡ್ ಬಂದ್ಬಿಟ್ಟು ನಿಮ್ಗೆ 10,80,000 ಬರುತ್ತೆ. ಇದರಲ್ಲಿ 2 ವೆರೈಟಿ ಕಲರ್ಸ್ ಇದೆ. ಇದೊಂದು ಗ್ರೇ, ಇನ್ನೊಂದು ವೈಟ್ ಬರ್ತದೆ. ಆ ಕಲರ್ಸ್ ಒಂದು 5,000 ರೂಪಾಯಿ ನಿಮ್ಗೆ ಡಿಫ್ರೆನ್ಸ್ ಇರುತ್ತೆ. ಪ್ರತಿ ಮಾಡಲ್ಗೂ ಡಿಫ್ರೆಂಟ್ ಕಲರ್ಸ್ ಇದೆ. ಹೌದು ಸರ್. ಇದು ಅದೇ ವೈಟ್ ಕಾಮನ್ ಎಲ್ಲ ಇರ್ತದೆ. ಬಟ್ ಇದೊಂದು ಗ್ರೇ ಕಲರ್ ಎಕ್ಸ್ಟ್ರಾ ಬರುತ್ತೆ. V30 ಬ್ಲೂ ಮತ್ತೆ ವೈಟ್ ಸಿಗ್ತದೆ. V70 ಗ್ರೇ ಮತ್ತೆ ವೈಟ್ ಸಿಗುತ್ತೆ. ಆಮೇಲೆ V50 ಸ್ಟೋನ್ ಹೆಡ್ಜ್ ಅಂತ ಕಲರ್ ಬರುತ್ತೆ. ಅದು ಮತ್ತೆ ವೈಟ್ ಸಿಗುತ್ತೆ. ಈ ಸಿಲಿಂಡರ್ ಬಿಸ್ನೆಸ್ಗೆ, ವಾಟರ್ ಕ್ಯಾನ್ ಬಿಸ್ನೆಸ್ ಮಾಡೋರು, ಆಮೇಲೆ ಇದು ಎಲೆಕ್ಟ್ರಿಕಲ್ ಐಟಮ್ಸ್. ನಾವು ರೀಸೆಂಟ್ ಆಗಿ 2 ಗಾಡಿ ಒಂದೇ ಕಸ್ಟಮರ್ಸ್ಗೆ ಕೊಟ್ಟಿದೀವಿ. ಅವ್ರ ಎಲೆಕ್ಟ್ರಿಕಲ್ ಡೀಲರು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಟಾಟಾ ಮೋಟಾರ್ಸ್ ಗ್ರಾಹಕರ ನಂಬಿಕೆ ಮತ್ತೆ ಆತ್ಮವಿಶ್ವಾಸ ಅಂತಾನೆ ಹೇಳ್ಬೋದು. ಆತ್ಮವಿಶ್ವಾಸ ಬರ್ಸೋದ್ರಲ್ಲಿ ನಮ್ಮ ಟಾಟಾ ಮೋಟಾರ್ಸ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಬೇರೆ ಯಾವ ಬ್ರ್ಯಾಂಡ್ ನ ಬಿಲೀವ್ ಮಾಡ್ಲಿಲ್ಲ ಅಂದ್ರೂ ಟಾಟಾ ಅಂದ್ರೇನೆ ಸಾಕು. ಮಾರ್ಕೆಟ್ ಅಲ್ಲಿ ಅಷ್ಟು ಹೆಸರು ಮಾಡಿರ್ತಕ್ಕಂಥ ವೆಹಿಕಲ್. ಹಾಗೆ ಇವರು ಒಂದು ಸ್ಮಾಲ್ ಯುಟಿಲಿಟಿ ವೆಹಿಕಲ್ ನ ಈವನ್ ನಿಮ್ಗೆ ಫುಲ್ ಪೇಮೆಂಟ್ ಅಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಲೋನ್ ಸಹ ಮಾಡ್ಕೊಡ್ತಾ ಇದ್ದಾರೆ. ಈವನ್ ನಿಮ್ಗೆ ಯಾವುದೇ ಕರ್ನಾಟಕದ ಯಾವ ಮೂಲದಿಂದ ಬನ್ನಿ ನೀವು ನಾವು ಮಾಡ್ಕೊಡ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಕೂಡ ಕೊಡ್ತಿದ್ದಾರೆ. ಖಂಡಿತ ಸರ್, ಮಾಡ್ಕೊಡ್ತೀವಿ. ಲೋನ್ ಫೆಸಿಲಿಟಿ ಬಗ್ಗೆ ನೀವು ಹೇಳಿ ಸರ್. ಅದೇ ಕಸ್ಟಮರ್ಸ್ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು. ಸಿಬಿಲ್ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ನೀವು ಯಾವುದೇ ಮೂಲೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮ್ಗೆ ಗಾಡಿ ಕೊಡ್ತೀವಿ. ದುಡಿಬೇಕು ಅಂತ ಆಸಕ್ತಿ ಇದ್ರೆ ಹೈವೇ ಮೋಟರ್ಸ್, ಟಾಟಾ ಹೈವೇ ಮೋಟರ್ಸ್ ನಿಮ್ಗೆ ಬಿಸ್ನೆಸ್ ಕೊಡ್ತದೆ. ನಿಮ್ ದುಡಿಲಿಕ್ಕೆ ಒಂದು ದಾರಿನೂ ತೋರಿಸ್ಕೊಡ್ತದೆ. ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿತ್ ಆಲ್ ಎಲ್ಲ ಟೀಮ್ ಸಪೋರ್ಟ್ ನಿಮ್ಗೆ ಮಾಡ್ಕೊಡ್ತೀವಿ. ನೀವು ಅರ್ನ್ ಮಾಡಿ ನೀವು EMI 1 ಮಂತ್ ಲ್ಯಾಪ್ಸ್ ಆಗದಾಗ ನಾವು ಅಶ್ಯೂರ್ ಮಾಡ್ಕೊಡ್ತೀವಿ. ನಿಮ್ಗೆ ದುಡಿಯೋ ದಾರಿ ತೋರಿಸ್ತೀವಿ. ದುಡೀರಿ, ಫ್ಯಾಮಿಲಿನ ಸಾಕಿ, ನಿಮ್ಮಿಂದ ನಮ್ಗೆ 2-3 ಬಿಸ್ನೆಸ್ ಕೊಡಿ. ನೋಡಿದ್ರಲ್ಲ, ಇದಾಗಿತ್ತು ವಿಡಿಯೋ. ಇವ್ರು ಏನ್ ಗೊತ್ತಾ, ಇವ್ರ ಹತ್ರ ನೀವು ಗಾಡಿ ತಗೊಳ್ಳೋದಷ್ಟೇ ಅಲ್ಲದೆ, ಗಾಡಿ ತಗೊಂಡು ನೀವು ಆಚೆ ಬರೀ ಹೋಗೋದಷ್ಟೇ ಅಲ್ಲದೆ ಇಲ್ಲಿ ನಿಮ್ಗೆ ಬಿಸ್ನೆಸ್ ಸಹ ಕೊಡ್ತೀನಿ ನಾನು. ಹಾಗೆ ಲೋನ್ ಮಾಡ್ಕೊಡ್ತೀನಿ. ನಿಮ್ಮ ಫ್ಯಾಮಿಲಿಗೆ ಭರವಸೆ ನಾನು ಕೊಡ್ತೀನಿ ಅಲ್ವಾ? ಕಮ್ಮಿ ಡೌನ್ ಪೇಮೆಂಟ್ ನಾನೇ ತಂದ್ಕೊಡ್ತೀನಿ. ಖಂಡಿತ ಸರ್. ಆದ್ರೆ ಸರ್ ನಿಮ್ಮಲ್ಲಿ ಆಸಕ್ತಿ ಇರ್ಬೇಕು, ನಾನು ದುಡಿತೀನಿ, ನಾವು ಛಲ ಇರಬೇಕು. ಬನ್ನಿ, ಹೈವೇ ಮೋಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹೆಡ್ ಆಫೀಸ್ ನೀವೆಲ್ಲೂ ಹುಡುಕ್ಬೇಕಾಗಿಲ್ಲ. ತುಮಕೂರು ಮೇನ್ ರೋಡ್ ಅಲ್ಲಿ ಅಗರ್ವಾಲ್ ಆಪೋಸಿಟೇ ಕಾಣ್ತದೆ. ಟಾಟಾ ಹೈವೇ ಮತ್ತೆ ಬ್ರ್ಯಾಂಡ್ ಇದು ಕಾಣ್ತದೆ. ಬೇರೆ ಬ್ರ್ಯಾಂಡ್ ಆದ್ರೆ ನಿಮ್ಗೆ ಗಾಡಿನ ಕೊಟ್ಟು ಕಳಿಸ್ತಾರೆ. ಬಟ್ ನಮ್ಮ ಟಾಟಾ ಬ್ರ್ಯಾಂಡ್ ಅಲ್ಲಿ ಆತರ ಇಲ್ಲ. ನಾವು ಗಾಡಿನೂ ಕೊಡ್ತೀವಿ, ನಿಮ್ಗೆ ಬಿಸ್ನೆಸ್ಗೆ ದಾರಿನೂ ತೋರಿಸ್ಕೊಡ್ತೀವಿ. ಕಂಪ್ನಿ ಅಟ್ಯಾಚ್ಮೆಂಟ್ ಬೇಕಾದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್. ಹೌದಾ? ಕಮ್ಮಿ DP ಸರ್. ನಿಮ್ ಕೈಲಿ ಎಷ್ಟಾಗ್ತದೋ, ನಿಮ್ಮ ಪ್ರೊಫೈಲ್ ಸೂಪರ್ ಆಗಿತ್ತು ಅಂದ್ರೆ ನೀವು ತುಂಬಾ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಖಂಡಿತ. ತುಂಬಾ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರು ಬಿಸ್ನೆಸ್ ಬೇಕಾ ಅಥವಾ ಕಂಪನಿಗೆ ಗಾಡಿಗಳನ್ನ ಅಟ್ಯಾಚ್ ಮಾಡ್ಕೊಡ್ಬೇಕಾ, ಅದನ್ನು ಮಾಡ್ಕೊಡ್ತಾರೆ ನೀವು ಇಲ್ಲಿ ಗಾಡಿ ತಗೊಳ್ಳೋದಾದ್ರೆ. ಹೈವೇ ಮೋಟಾರ್ಸ್ ಅಲ್ಲಿ ಮಾತ್ರ ಈ ಒಂದು ಆಫರ್ ಇದೆ.